ಎಲ್ರಿಗೂ ನಮಸ್ಕಾರ. ನಾವು ಸಾಮಾನ್ಯವಾಗಿ ತುಂಬ ಮನೆಗಳಲ್ಲಿ ನೋಡಿರ್ತೀವಿ, ಮಕ್ಕಳಿಗೆ ಮೊಬೈಲಲ್ಲಿ ಗೇಮನ್ನೋ ಇಲ್ಲ ಕಾರ್ಟೂನ್ ಚಾನಲನ್ನೋ ಹಾಕ್ಬಿಟ್ಟು ಅವ್ರನ್ನ ಸುಮ್ಮನೆ ಕುಡಿಸಿರ್ತಾರೆ. ಇದ್ರ ಜೊತೆ ಇನ್ನೂ ಮುಂದೆ ಹೋದರೆ ಅವ್ರಿಗೆ ಊಟ ಮಾಡೋದ್ರಿಂದ ಹಿಡಿದು ಮಲಗೋ ತನಕ ಮೊಬೈಲೇ ಅವ್ರ ಸಂಗಾತಿ ಆಗೋಗ್ಬಿಟ್ಟಿದೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಹಿಂದಿನ ಕಾಲದಲ್ಲಿ ಮಕ್ಕಳನ್ನು ಹೇಗೆ ಮಲಗಿಸ್ತಿದ್ರು ಅಂತ? ಹಾಗೆ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಈಗಿನ ತುಂಬ ಚೆನ್ನಾಗಿ ಮಕ್ಕಳನ್ನು ಮುದ್ದಾಗಿ ಮಲಗಿಸ್ತಾಯಿದ್ರು. ಹೇಗೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ನಿಮ್ಮ ಕುತೂಹಲನ ಹೀಗೆ ಇಟ್ಕೊಳ್ಳಿ, ಯಾಕಂದರೆ ಈ ವಿಡಿಯೋ ನೋಡಿದ ನಂತರ ನಿಮಗಿದಕ್ಕೆ ಉತ್ತರ ಸಿಗ್ಬೋದು. ಸರಿ, ತುಂಬ ತಡ ಮಾಡದೆ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಲಾಲಿ ಲಾಲಿ ಲಾಲಮ್ಮ ಲಾಲಿ, ಗುಮ್ಮ ಬರುತ್ತೈತೆ ಸುಮನೆ ಮಲಗಮ್ಮ, ಜೋ ಜೋ ಲಾಲಿ ಲಾಲಿ ಲಾಲಮ್ಮ ಲಾಲಿ, ಗುಮ್ಮ ಬರುತ್ತೈತೆ ಸುಮನೆ ಮಲಗಮ್ಮ, ಜೋ ಜೋ ಹೊಂಗೆಯ ಮರಕೊಂದತ್ತೈತೆ ಗುಮ್ಮ, ಒಬ್ಬೊಬ್ಬರನ್ನೇ ತಿಂದೈತೆ ಗುಮ್ಮ, ಲಾಲಿ ಲಾಲಿ ಲಾಲಮ್ಮ ಲಾಲಿ, ಗುಮ್ಮ ಬರುತ್ತೈತೆ ಸುಮನೆ ಮಲಗಮ್ಮ, ಜೋ ಜೋ ಹಿತ್ತಾಲ ಮರಕೊಂದತ್ತೈತೆ ಗುಮ್ಮ, ಇಬ್ಬಿಬ್ಬರನ್ನೇ ತಿಂದೈತೆ ಗುಮ್ಮ, ಲಾಲಿ ಲಾಲಿ ಲಾಲಮ್ಮ ಲಾಲಿ, ಗುಮ್ಮ ಬರುತ್ತೈತೆ ಸುಮನೆ ಮಲಗಮ್ಮ, ಜೋ ಜೋ ಮಾವಿನ ಮರಕೊಂದತ್ತೈತೆ ಗುಮ್ಮ, ಮೂರ್ನಾಲ್ಕು ಜನಗಳ ತಿಂದೈತೆ ಗುಮ್ಮ, ಲಾಲಿ ಲಾಲಿ ಲಾಲಮ್ಮ ಲಾಲಿ, ಗುಮ್ಮ ಬರುತ್ತೈತೆ ಸುಮನೆ ಮಲಗಮ್ಮ, ಜೋ ಜೋ ಆಲದ ಮರಕೊಂದತ್ತೈತೆ ಗುಮ್ಮ, ಆರೇಳು ಜನಗಳ ತಿಂದೈತೆ ಗುಮ್ಮ, ಲಾಲಿ ಲಾಲಿ ಲಾಲಮ್ಮ ಲಾಲಿ, ಗುಮ್ಮ ಬರುತ್ತೈತೆ ಸುಮನೆ ಮಲಗಮ್ಮ, ಜೋ ಜೋ ಹತ್ತಿಯ ಮರಕೊಂದತ್ತೈತೆ ಗುಮ್ಮ, ಹತ್ತೇಳು ಜನಗಳ ತಿಂದೈತೆ ಗುಮ್ಮ, ಲಾಲಿ ಲಾಲಿ ಲಾಲಮ್ಮ ಲಾಲಿ, ಗುಮ್ಮ ಬರುತ್ತೈತೆ ಸುಮನೆ ಮಲಗಮ್ಮ, ಲಾಲಿ ಲಾಲಿ ಲಾಲಮ್ಮ ಲಾಲಿ, ಗುಮ್ಮ ಬರುತ್ತೈತೆ ಸುಮನೆ ಮಲಗಮ್ಮ, ಜೋ 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 ಜೋ. ನೋಡಿದ್ರಲ್ಲ, ನಮ್ಮ ಅಮ್ಮಂದಿರು ಎಷ್ಟು ಮುದ್ದಾಗಿ ನಮ್ಮನ್ನು ಮಲಗಿಸ್ತಿದ್ರು ಅಂತ. ಆದರೆ ಈಗ ಇವೆಲ್ಲ ನೆನಪು ಮಾತ್ರ ಅನ್ನೋ ಥರ ಆಗೋಗಿದೆ. ಇಂದು ನಮ್ಮ ಮೊಬೈಲ್ ಒಂದು ಪುಟ್ಟ ಪ್ರಪಂಚನೇ ಆಗಿರ್ಬೋದು, ಆದರೆ ಅಮ್ಮನ ಅನುರಾಗದ ಅಪ್ಪುಗೆ, ಅವಳ ಪ್ರೀತಿಯ ಆಲಿಂಗನ, ಅವಳು ಹೇಳಿಕೊಟ್ಟ ಸಾಮಾಜಿಕ ಸಂಸ್ಕಾರದಂತಹ ಅದ್ಭುತ ವಿಚಾರಗಳನ್ನು ಮೊಬೈಲಲ್ಲಿ ತರೋದು ಅಸಾಧ್ಯ. ಆದ್ದರಿಂದ ಭಾವನೆ ಇಲ್ಲದ ವಸ್ತುಗಳ ಜೊತೆ ಮಕ್ಕಳ ಒಡನಾಟವನ್ನು ಬೆಳೆಸುವ ಬದಲು ಅಮ್ಮನೆಂಬ ಚೇತನದ ಜೊತೆ
ಭಾವನೆಗಳ ಆಗಸದಲ್ಲಿ ನಿರ್ಮಲವಾಗಿ ಹಾರಾಡೋಣ. ಇಂತಹ ಹಗುರವಾದ ಭಾವನೆ ಒತ್ತಡದಲ್ಲಿ ಸಿಲುಕಿಸುವ ಈ ಮೊಬೈಲ್ಗಳಲ್ಲಿ ಸಿಗೋದಿಲ್ಲ. ಧನ್ಯವಾದಗಳು.